ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು KCET ಎಕ್ಸಾಮ್ ಬಗ್ಗೆ ಅಪ್ಡೇಟ್ ಕೊಡಿ ಅಂತ ಕೇಳ್ತಿದ್ರಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. KCET ಬಗ್ಗೆ ಆಪ್ಷನ್ ಎಂಟ್ರಿ ಆಗಿರ್ಬೋದು, ರಿಸಲ್ಟ್ ಆದಮೇಲೆ ಎಲ್ಲ ಪ್ರೊಸೆಸ್ನು ಕೂಡ ನಮ್ಮ ಚಾನಲಲ್ಲಿ ಫ್ರೀಯಾಗಿ ಸಿಗುತ್ತೆ ನಿಮಗೆ. ಅದಕ್ಕೋಸ್ಕರನೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ನೀವೇನ ಸೆಕೆಂಡ್ PUC ಎಕ್ಸಾಮ್ ಇನ್ನೂ ಫೇಲ್ ಆಗಿದ್ದೀರಾ ಅಂತ ಹೇಳೋದಾದ್ರೆ, ನಾವು ನಿಮಗೆ ಪಾಸಿಂಗ್ ಪ್ಯಾಕೇಜ್ನ ಪ್ರೊವೈಡ್ ಮಾಡ್ತಿದ್ದೀವಿ. ಜಸ್ಟ್ 50 ರೂಪಾಯಿಗೆ ಮಾತ್ರ. ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಮು, ಸೈನ್ಸು, ಕಾಮರ್ಸ್, ಆರ್ಟ್ಸ್ 3 ಕೋರ್ಸ್ಗೂ ಕೂಡ ಅವೈಲೇಬಿಲಿಟಿ ಆಗಿದೆ. ನಿಮಗೆ ಬೇಕು ಅಂತ ಹೇಳೋದಾದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ವಾಟ್ಸಪ್ನಲ್ಲಿ ಬಂದು ಮೆಸೇಜ್ ಮಾಡಿ QR ಕೋಡ್ ಕಳಿಸ್ತೀವಿ. ಪೇ ಮಾಡಿದ್ರೆ 50 ರೂಪಾಯಿ ಸಾಕು. ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ನ ಸೆಂಡ್ ಮಾಡ್ತೀನಿ. ಎಲ್ಲ ಸಬ್ಜೆಕ್ಟನ್ನು ಕೂಡ ಇರುತ್ತೆ, ಕನ್ನಡ ಮೀಡಿಯಂ ಮತ್ತು ಇಂಗ್ಲೀಷ್ ಮೀಡಿಯಂ ಯಾವುದು ಬೇಕು ನೀವು ಅದನ್ನು ಚೂಸ್ ಮಾಡ್ಕೊಂಡು ತಗೋಬಹುದು. ಓಕೆನಾ? ಸೊ ಇವಾಗ ಮೇನ್ ಆಗಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ, ನಿಮ್ಮ ಒಂದು ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗುತ್ತೆ KCET ವೆಬ್ಸೈಟ್ನಲ್ಲಿ. ಒಂದು ವೇಳೆ ನೀವು ಪಾಸ್ ಆಗಿದ್ದೀರಾ ಅಂತ ಹೇಳೋದಾದ್ರೆ ಸೆಕೆಂಡ್ PUC ಎಕ್ಸಾಮು, KCET ಎಕ್ಸಾಮ್ನು ಕೂಡ ನೀವು ಬರೆದಿದ್ದೀರಾ ಅಂತ ಹೇಳೋದಾದ್ರೆ ಸೆಕೆಂಡ್ PUC ಎಕ್ಸಾಮ್ನ ಒಂದು ರಿಸಲ್ಟ್ KCET ವೆಬ್ಸೈಟ್ನಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಯಾರೆಲ್ಲ ಅಪ್ಡೇಟ್ ಮಾಡಬೇಕು ಅಂದರೆ, ಯಾರೆಲ್ಲ ಸ್ಟೇಟ್ ಬೋರ್ಡು ಇದ್ದಾರೆ ನೋಡಿ, ಅವ್ರು ಅಪ್ಡೇಟ್ ಮಾಡುವಂಥ ಒಂದು ಅವಶ್ಯಕತೆ ಇಲ್ಲ. CBSE ಮತ್ತು ICSE ಸಿಲೆಬಸ್ನವ್ರು ಯಾರಿದ್ದಾರೆ ನೋಡಿ, ಅವ್ರು ಮಾತ್ರನೇ ಅಪ್ಡೇಟ್ ಮಾಡಬೇಕಾಗುತ್ತೆ. ಅವ್ರಿಗೆ ಡೈರೆಕ್ಟಾಗಿ ಬೋರ್ಡ್ ಕನೆಕ್ಷನ್ಸ್ ಇರೋದಿಲ್ಲ. ಸೊ ಹಾಗಾಗಿನೇ ನೀವು ಡೈರೆಕ್ಟಾಗಿ ಮಾರ್ಕ್ಸ್ಗಳನ್ನ ಲಿಂಕ್ ಕ್ಲಿಕ್ ಮಾಡೋ ಮುಖಾಂತರ KCET ವೆಬ್ಸೈಟ್ನಲ್ಲಿ ಹೋಗಿ ಅಪ್ಡೇಟ್ ಮಾಡಬೇಕಾಗುತ್ತೆ. ಪ್ರೀವಿಯಸ್ ವಿಡಿಯೋದಲ್ಲಿ ಇದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇದಾದಮೇಲೆ ತುಂಬ ಜನ ಬಂದು ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ಮೊದಲನೇದಾಗಿ ಇದೇ ತಿಂಗಳು 13ನೇ ತಾರೀಕು ಒಳಗಡೆ ನಿಮಗೆ ಇಲ್ಲಿ ಎಕ್ಸಾಮ್ ಅನ್ನುವಂಥದ್ದು ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೆಕೆಂಡ್ PUC ಎಕ್ಸಾಮ್ 2ನ ಒಂದು ಎಕ್ಸಾಮು ಕಂಪ್ಲೀಟ್ ಆಗುತ್ತೆ. ಸೊ ಇದಾದಮೇಲೆ ಒಂದು 5 to 6 ಡೇಸ್ ತಗೊತಾರೆ ಅಂತಲೇ ಹೇಳ್ಬೋದು ರಿಸಲ್ಟ್ನ ಅನೌನ್ಸ್ಮೆಂಟ್ ಮಾಡೋಕ್ಕೆ. ಯಾವುದಿದು ಎಕ್ಸಾಮ್ 3 ಬೇಗನೆ ಅನೌನ್ಸ್ಮೆಂಟ್ ಮಾಡಿಬಿಡ್ತಾರೆ ನಾರ್ಮಲ್ ಆಗಿ. ಸೊ ಅದಾದಮೇಲೆ ಇನ್ನೊಂದು 3 to 4 ಡೇಸ್ ಆದಮೇಲೆ ನಿಮಗೆ KCETನ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇನ್ನು ಬೇಗನೆ ಮಾಡಬಹುದು, ರಿಸಲ್ಟ್ ಬಂದಿದ ತಕ್ಷಣವೇ ಮಾಡ್ಬೋದು, ಹೇಳೋಕ್ಕಾಗಲ್ಲ. ಅಥವಾ ಒಂದು 2 ದಿನನ ಟೈಮ್ ತೊಗೊತಾರೆ ಅನೌನ್ಸ್ಮೆಂಟ್ ಮಾಡೋಕ್ಕೆ. ಓಕೆನಾ? ಸೊ ಅನೌನ್ಸ್ಮೆಂಟ್ ಆದಮೇಲೆ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಅನ್ನುವಂಥದ್ದು ಸ್ಟಾರ್ಟ್ ಆಗಿಬಿಡುತ್ತೆ ಇಮ್ಮಿಡಿಯೇಟ್ ಆಗಿ ಅಂತಲೇ ಹೇಳ್ಬೋದು. ಸೊ ಅದ್ರ ಬಗ್ಗೆ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡೋದು, ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನಮ್ಮ ಚಾನಲಲ್ಲಿ ನಿಮಗೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.